ಆ ದೇವ್ರ ಸ್ವರೂಪ ತಿಳಿಸ್ಬೇಕು, ನಾನು 20,000 ರೂಪಾಯಿ ಬಹುಮಾನ ಕೊಡ್ತೀನಿ ಅಂಥೇಳಿ ಅನೌನ್ಸ್ ಮಾಡಿರ್ತಾರೆ, ಘೋಷಣೆ ಮಾಡಿರ್ತಾರೆ. ಎಲ್ಲ ರಾಜ್ಯದ ಪಂಡಿತರು ಎಲ್ಲರೂ ಆಗಿನ ಕಾಲದಾಗ ನಡ್ಕೊಂಡು ಬರೋರು, ಎತ್ತಿನ ಗಾಡಿದ ಬರೋರು, ಈಗ ಒಬ್ಬರೈತೆ ಸಿಂಗರ್ ಬರ್ತಿದ್ರು. ಅವಾಗ ಒಬ್ಬ ಪಂಡಿತ ಬೇರೆ ಊರಿನಿಂದ ಬಂದ. ಬರ್ರಿ ಸೇರಿ ಮುಂದೆ ಬರ್ರಿ. ಒಬ್ಬ ಪಂಡಿತ ಏನ್ ಮಾಡ್ದ, ಬಹಳ ಹುಷಾರಿದ್ದ. ರಾಜನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿ ಅವನು ತನ್ನ ಊರಿಂದ ಆ ರಾಜನ ಹತ್ರ ಅವನು ನಡ್ಕೋತ ಬರ್ತಾನೆ. ರಾಜನ ಹತ್ರ ನಡ್ಕೋತ ಬಂದು ಎಲ್ಲಾ ಪಂಡಿತರಿದ್ರು, ಯಾರು ಸರಿಯಾದ ಉತ್ತರ ಕೊಡ್ಲಿಲ್ಲ. ಆದ್ರೆ ನಡ್ಕೊಂಡು ಬಂದಿದ್ದ ಪಂಡಿತ, ನಡ್ಕೊತ ಬಂದಿದ್ದಲ್ಲ ಅವ ದೇವರ ಸ್ವರೂಪದ ಬಗ್ಗೆ ಸರಿಯಾದ ಉತ್ತರ ಕೊಟ್ಟ. ಅದಕ್ಕೆ ರಾಜ ಏನ್ ಮಾಡೋದಂದ್ರೆ ಅವನಿಗೆ, ಆ ಪಂಡಿತರಿಗೆ 20,000 ರೂಪಾಯಿ ಬಹುಮಾನ ಕೊಟ್ಟ. 20,000 ರೂಪಾಯಿ ಬಹುಮಾನ ಕೊಟ್ಟ. ಆಗಿನ ಕಾಲದಾಗ 20,000 ಅಂದ್ರ ಎಲ್ಲ ₹1, ₹2 ಅಂದ್ರೆ 20,000 ಎಷ್ಟಾಯ್ತಾರೆ? ಜೇಬಿನಾಗ ಇಟ್ಕೊಳಕ್ ಬರಲ್ಲ, ಬ್ಯಾಗ್ನಾಗ ಸಣ್ಣ ಒಂದು ಚೀಲ ಹಾಕೊಂಡು ಹೊಂಟ. ಅವ 20,000 ರೂಪಾಯಿ ತಗೊಂಡು ಹೋಗೋದೊಬ್ಬ ಕಳ್ಳ ನೋಡ್ತಾನೆ. ಇವ ಬೇರೆ ಊರಿಗೆ ಹೋಗ್ತಾರೆ ಪಂಡಿತ. ಹೆಂಗಿದ್ರು ಬಸ್ ಅಂತ ಇರಲಿಲ್ಲ, ಅವ್ರು ಹೋಗ್ಬೇಕಾದ್ರೆ ಹಾದಾಗಿಲ್ಲ, ಅವ್ರೊಬ್ಬರೇ ಹೋಗ್ಬಿಡ್ತಾರ. ಎಲ್ಲರ ಕಾಡಿನೊಳಗೆ ಆ ಜಮೀನಿಂದಲ್ಲಿ ಎಲ್ಲರ ಇವ್ರು ನಡ್ಕೊಂಡು ಹೋಗ್ತಿರ್ತಾರ. ಹೆಂಗಾರ ಮಾಡಿ ಈ ಪಂಡಿತ ಹತ್ರ ರೊಕ್ಕ ಕಸ್ಕೊಂಡು ಹೋಗ್ಬಿಡ್ಬೇಕು, ದರೋಡೆ ಮಾಡ್ಬೇಕಂತೇಳಿ ಕಾಡು ಏನ್ ಮಾಡ್ತಾನ, ಇವ್ರು ಹಿಂದ ನಡ್ಕೋತ ಹೋಗ್ತಾರೆ. ಈ ಪಂಡಿತರು ಹಿಂದಕ್ಕೆ ತಿರುಗೋದು, ಮುಂದೆ ಹೋಗೋದು. ಇವ ಯಾವಾಗ ಕಳ್ತನ ಮಾಡ್ತಾರೋ, ಯಾವಾಗ ನಮ್ಮ ಹತ್ರ ಕಸ್ಕೊಂಡು ಬಿಡ್ತಾನೋ ಅಂತ ಹೇಳಿ ಭಾಳ ಭಯ ಆಗಿತ್ತು. ಹೋದ್ರು ಒಂದು ಸಾಯಂಕಾಲ ಹೊರಟಿದ್ರು. 6-7 ಕೂಡಲೇ ಸಾಯಂಕಾಲ ಆಗಿದೆ. ಕಾಡಿನೊಳಗೊಂದು ಹಾಳು ದೇವಸ್ಥಾನ ಇತ್ತು ಒಂದು ಕಡೆ. ಅವಾಗ ಪಂಡಿತರಂದ್ರು, ಕಾಡಿನಾಗ ಕತ್ಲಾಗ ಹಾದಿ ಕಾಣಿಸಲ್ಲ, ಇಲ್ಲೊಂದು ಹಾಳು ದೇವಸ್ಥಾನದ ಒಂದು ಕಟ್ಟಿ ಅದ, ಈ ಕಟ್ಟಿ ಮೇಲೆ ಮಲ್ಕೊಂಡು ಮುಂಜಾನೆ ಹೋದ್ರಾಯ್ತು ಅಂತ ಹೇಳಿ ಅವ್ರ ಹತ್ರ ಇದ್ದಿದ್ದೊಂದು ಲುಂಗಿ ಪಂಚೆ ಇತ್ತು, ಆ ಕಟ್ಟಿ ಮೇಲೆ ಹಾಸಿ ಒಂದು ತಲೆಗೆ ಮುಂಡಾಸಿ ಇತ್ತು, ನಮ್ಮ ಪೇಟ ಕಟ್ತೀರೇನು ಅದು ದಿಬ್ಬಗೆ ಇಟ್ಕೊಂಡ್ರು. ಇವ ಏನ್ ಮಾಡ್ತಾನೆ, ಈಗ ಪಂಡಿತರು ಇಲ್ಲೇ ಮಲ್ಕೋತಾರೆ, ಭಾಳ ಚಲೋ ಚಾನ್ಸ್ ಸಿಕ್ತು ನನಗೆ, ಅವ್ರು ದುಡ್ಡು ಇಟ್ಕೊಂಡು ಮಲ್ಕೊಂಡಾಗ ಎತ್ಕೊಂಡು ಓಡೋಗ್ಬೇಕು ಅಂತೇಳಿ ಯಾವ ಪ್ಲ್ಯಾನ್ ಮಾಡ್ತಾನೆ. ಅವನ ಹತ್ರ ಒಂದು ಲುಂಗಿ ಇತ್ತು, ಹಾಸ್ದ, ಅವ್ನ ಟವಲ್ ಒಂದು ದಿಬ್ಬಿಗೆ ಅಂತೇಳಿ ಇಟ್ಕೊಂಡ. ಈ ಪಂಡಿತರಿಗೆ ನಿದ್ದೆ ಹತ್ತ ತನಕ ಸ್ವಲ್ಪ ವಾಕಿಂಗ್ ಮಾಡ್ಬಿಡಾರ ಅಂತ ಕಳ್ಳ ಏನ್ ಮಾಡ್ತಾರ ಅಂದ್ರೆ ಅಲ್ಲೇ ಓಡಾಡ್ತಾನೆ ಆ ದೇವಸ್ಥಾನ ಹತ್ರ. ಅವ ಹಾಸಿ ದಿಂಬು ಇಟ್ಟು ಎಲ್ಲ ಹೋದಲ್ಲ. ಹೋದಾಗ ಇವ್ರು ಪಂಡಿತರು ಏನ್ ಮಾಡ್ತಾರ, ಇವನ 20,000 ರೂಪಾಯಿ ಅಮೌಂಟ್ ಹಣ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟು ಪಂಡಿತರು ಏನ್ ಮಾಡಿದ್ರು, ಆರಾಮ್ ಮಲ್ಕೊಂಡ್ರು. ಅವ್ರು ಮಲ್ಕೊಂಡು ನಿದ್ದೆ ಹತ್ತದ ನೋಡ್ಕೊತಾರೆ. ಎಚ್ಚರ ಇದ್ದ. ಅವ್ರ ಗುರುಗುರು ನಿದ್ದೆ ಮಾಡೋ ಟೈಮ್ಲಿ ಇವ ಎದ್ದು ಅವ್ರ ಕಾಲ್ ಕೆಳಗೆ ಹಾಸಿಗೆ ಕೆಳಗೆ ನೋಡ್ತಾನ. ಅವ್ರು ದಿಬ್ಬಿನ ಕೆಳಗೆ ಏಳಾರ್ದಂಗೆ ಹುಷಾರಾಗಿ ಜೋರಾಗಿ ನಿದ್ದೆ ಹತ್ತಿತ್ತು ಅವ್ರಿಗೆ. ಅವ್ರ ದಿಬ್ಬಿನ ಕೆಳಗೆ ಹುಡುಕ್ತಾನ, ಹಿಂದ ಮುಂದೆ ಹುಡುಕ್ತಾನ, ಕಟ್ಟಿ ಮೇಲೆ ಎಲ್ಲಾರ ಬೇರೆ ಕಡೆ ಇಟ್ಟಾರ ನೋಡ್ತಾನ. ಆ ಹಾಳು ದೇವಸ್ಥಾನದ ಒಳಗೆ ಎಲ್ಲಾರ ಇಟ್ಟಾರೇನೋ ಅಂತ ನೋಡ್ತಾನ. ಎಲ್ಲಾರ ತಗ್ಗಿ ಮಾಡಿ ಒಳಗೆ ಇಟ್ಟಾರೇನೋ ಪಂಡಿತರು ಅಂತ ಹೇಳಿ ನೋಡ್ತಾನ. ಎಲ್ಲಾ ಕಡೆ ಹುಡುಕಿ ನಸ್ಕಿನ 4 ಗಂಟೆ ಆಯ್ತು. ಆ ಕಳ್ಳು ಬೇಜಾರಾಯ್ತು, ಎಲ್ಲಿಟ್ಟಪ್ಪ ಈ ಪಂಡಿತ ಅಂತ ಹೇಳಿ ಅವ ಹೋಗಿ ಸುಮ್ಮನೆ ಅವ ಹಾಸಿಗೆ ಹಾಸಿದ್ದಾನ, ಟಾವೆಲ್ ಇಟ್ಕೊಂಡು ದಿಬ್ಬಿ ಮಲ್ಕೊಂಡಿದ್ದ. ಆ ಟಾವೆಲ್ ಮೇಲೆ ತಲೆ ಇಟ್ಟು ಆರಾಮ್ ಮಲ್ಕೊಂಡ. ಇವ್ರು ಪಂಡಿತರು 5 ಗಂಟೆಗೆ ಎದ್ದು ನಸ್ಕಿನ ಮತ್ತೆ ಊರಿಗೆ ಹೋಗ್ಬೇಕಾಗಿತ್ತಲ್ಲ. ಊರಿಗೆ ಹೋಗ್ಬೇಕಾದಾಗ ಇವ್ರು ಪಂಡಿತರು ಏನ್ ಮಾಡಿದ್ರು, ತಮ್ಮ ಹೇಳು ಅಂತೇಳಿ ಅವನಿಗೆ ಎಬ್ಬಿಸ್ತಾರೆ. ಯಾರಿಗೆ? ಕಳ್ಳಗೆ. ಅವ ಅಂತಾನ, ಯಾಕ್ರಿ ನನಗೆ ಕೆಲಸ ಅಂತೀರಿ? ಇಲ್ಲಿಲ್ಲ, ಇವಳ ಕೆಲಸ ಅದ ಹೇಳಿ. ಯಾಕ್ರಿ ಅಂತಂದ್ರೆ ಪಂಡಿತ್ ಹೇಳ್ತಾರ, ನಿಂದ ತಲೆ ಬಿಡಕ್ಕೆ ದಿಬ್ಬರ ಕೆಳಗೆ ನಂದು 20,000 ರೂಪಾಯಿ ರೊಕ್ಕ ಇಟ್ಟಿದ್ದೀನಿ, ಅದಕ್ಕೆ ನೀ ಹೇಳಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವಾಗ ವಾಕಿಂಗ್ ಹೋದಾಗ ಪಂಡಿತರು ಏನ್ ಮಾಡಿದ್ರು ಅಂದ್ರೆ, ಆ ಕಳ್ಳನ ದಿಬ್ಬಿನ ಕೆಳಗೆ ಇಟ್ಟಿದ್ರು. ಆ ಕಳ್ಳನ ತಲೆದಿಂಬಿತ್ತಲ್ಲ, ಆ ತಲೆದಿಂಬಿ ಕೆಳಗೆ ಇವ್ರು 20,000 ರೂಪಾಯಿ ಇಟ್ಟಿರು. ಅವ ಕಳ್ಳ ಏನ್ ಮಾಡ್ತಾನಂದ್ರ, ತನ್ನ ದಿಬ್ಬಿನ ಕೆಳಗೆ ಹುಡುಕೋದು ಬಿಟ್ಟು ಆ ಪಂಡಿತರು ಹಾಸಿಗೆ ಕೆಳಗೆಲ್ಲ ಹುಡುಕ್ಯಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟನು ಅಂತ ನೋಡ್ತಾ ಇದ್ರು. ಅಂದ್ರೆ ಅವ್ರ ಪಂಡಿತರಿಗೆ ಗೊತ್ತಿತ್ತು ಏನಂದ್ರೆ ನಾನು ಎಲ್ಲಿ ಇಟ್ಟರೆ ಸುರಕ್ಷಿತವಾಗಿರ್ತದ ಅಂತ. ಹಂಗ ದೇವ್ರು ಏನ್ ಮಾಡ್ಯಾನಂದ್ರ, ಈ 20,000 ಅಂದ್ರೆ ಹಣ ಉದಾಹರಣೆ ಅದು. ಈಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಆ ಕಳ್ಳ ಹೆಂಗ ಹೊರ ಹುಡುಕ್ಯಾನ ಬೇರೆ ಹಾಸಿಗೆ ಕೆಳಗ, ಬೇರೆ ದಿಬ್ಬದ ಕೆಳಗ
ಬೇರೆ ಗುಡಿಯೊಳಗ ಬೇರೆ ಕಡೆಗೆ ನಾವು ಏನ್ ಮಾಡ್ತಾ ಇದ್ದೀವಿ, ದೇವರನ್ನು ಹುಡುಕ್ತಾ ಇದ್ದೀವಿ. ಆದ್ರೆ ದೇವರು ಹೊರಗಡೆ ಎಲ್ಲಿ ಸಿಗೋದಿಲ್ಲ. ದೇವರು ಎಲ್ಲಿ ಸಿಗ್ತಾನಂದ್ರ ಆ ಹಾಳು ದೇವರು ಅಂದ್ರೆ ನಮ್ಮ ಶರೀರ, ಆ ಹಾಸಿಗೆ ಅಂದ್ರೆ ಕಟ್ಟೆ, ಆ ಹೃದಯ, ನಮ್ಮ ದಿಂಬ ಯಾವುದು ಅಂದ್ರೆ ನಮ್ಮ ಹೃದಯದೊಳಗೆ. ಈ ಶರೀರ ಅನ್ನುವಂತಹ ಗುಡಿಯಲ್ಲಿ ಈ ಹಾಸಿಗೆ ಅನ್ನುವಂತ ಒಂದು ಕಟ್ಟೆ, ಅಲ್ಲಿ ಹೃದಯ ಅನ್ನುವಂತ ದಿಂಬಿನ ಕೆಳಗೆ, ನಮ್ಮ ಹಾರ್ಟ್ ಹತ್ರ ಹೃದಯ ಅನ್ನುವಂತ ದಿಂಬಿನ ಕೆಳಗ ಆತ್ಮ ಅನ್ನುವಂತ ತತ್ವದ. ನಾವು ಹೆಂಗ ಕಾಣ್ಬೇಕು ಅಂತಂದ್ರೆ ದೇವರನ್ನ ನಾವೇ ಪೂಜೆ ಪ್ರಾರ್ಥನೆ ಮಾಡಿ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಾಗ ನಮಗೆ ದೇವರು ಸಿಗ್ತಾನ ಅನ್ನುವಂಥ ಇದ್ರ ಒಂದು ಉದ್ದೇಶ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬಂಗಾರದ ಬಾಗಿನ, ಬಂಗಾರದ ಕಳಸ, ಭಾಳ ದೊಡ್ಡ ದೊಡ್ಡ ಪೂಜಾರಿಗಳು, ಭಾಳ ದೊಡ್ಡ ದೊಡ್ಡ ಶ್ರೀಮಂತ ದೇವಸ್ಥಾನಗಳು, 30,000 ಕೋಟಿ ರೂಪಾಯಿ 40,000 ಕೋಟಿ ರೂಪಾಯಿ ದೇವಸ್ಥಾನಗಳು ಅಂತ ನಾವು ದೇವರಿಗೆ ಹುಡುಕ್ತಾ ಇದ್ದೀವಿ. ಆದ್ರೆ